कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ शरणं 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 देवी कृपा करी कायितु अनवरता ताई श्री गौरी शरणं शरणं देवी कृपा करी शरणं 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 देवी कृपा करी पालितु अनवरता ताई श्री गौरी ಅಮ್ಮ ವಿಷ್ಣುವಿನ ಕೈ ಹಿಡಿದ ಮಹಾಲಕ್ಷ್ಮೀ ದೇವಿ ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ತಾಯಿ ಕತ್ತಲೆ ತುಂಬಿದ ಈ ಬಡವರ ಬಾಳಲ್ಲಿ ಬೆಳಕಾಗಿ ನೀನು ನಿಂತುಕೊಳ್ಳಬೇಕಮ್ಮ ಅಷ್ಟೇ ಅಲ್ಲ ರೈತನೇ ರಾಷ್ಟ್ರದ ಬೆನ್ನೆಲುಬು ಎಂಬ ನಾಣ್ಣುಡಿಯಂತೆ ನನ್ನ ಗಂಡ ಒಬ್ಬ ರೈತನಾಗಿದ್ದಾನೆ ನನ್ನ ಮೈದುನ ರೈತರನ್ನ ಕೈ ಹಿಡಿದು ಕಾಪಾಡಿ ಅವರ ಬಾಳನ್ನ ಉದ್ಧರಿಸು ತಾಯಿ ಉದ್ಧರಿಸು ಮುತ್ತೈದೆರೆ ನಿಮಗೆಲ್ಲ ನಮ್ಮ ಮನೆಯಲ್ಲೇ ಪ್ರಸಾದ ಸಿದ್ಧವಾಗಿದೆ ನೀವು ಅಲ್ಲಿಗೆ ಹೋಗಿ ಪ್ರಸಾದವನ್ನ ಸ್ವೀಕರಿಸಿ ಸೀತಾ ಈ ಭೂದೇವಿಯನ್ನು ಬಸುರನೆಂದಿರಿಸಿಕೊಂಡಿದ್ದು ನಾವೇ ಧನ್ಯರು ಸೀತಾ ನಾವೇ ಧನ್ಯರು ಅಂತೂ ಭೂದೇವಿಯೊಂದಿಗೆ ಮುತ್ತೈದೆಯರು ಉಡಿ ತುಂಬಿ ಲಕ್ಷ್ಮೀ ಪೂಜೆ ಮುಗಿಸಿದೆ ಸೀತಾ ಆಯ್ತು ರೀ ಪೂಜೆ ಎಲ್ಲ ಮಾಡಿದ್ದೇನೆ ಅಷ್ಟೇ ಅಲ್ಲ ಹಸಿರು ಸೀರೆಯನ್ನು ಉಟ್ಟು ಎಷ್ಟೊಂದು ಶೃಂಗಾರದಿಂದ ಕಂಗೊಳಿಸುತ್ತಿದ್ದಾಳೆ ಈ ಸೃಷ್ಟಿ ದೇವತೆ ಈ ಭೂಮಾತೆಗೆ ಉಡಿ ತುಂಬಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿದ್ದೇವೆ ಮುತ್ತೈದೆಯರನ್ನೆಲ್ಲ ಪ್ರಸಾದಕ್ಕೆ ಮನೆಗೆ ಕಳಿಸಿಕೊಟ್ಟಿದ್ದೇನೆ ಈಗ ನೀವು ನಮಸ್ಕರಿಸುವುದೊಂದೇ ಬಾಕಿ ಆಯ್ತು
ಅಮ್ಮ ವಿಷ್ಣುವಿನ ಪತಿ ಲಕ್ಷ್ಮೀದೇವಿ, ಈ ದೀಪಾವಳಿಯ ಬೆಳಕಿನ ಸಂಭ್ರಮದಲ್ಲಿ ನಿನ್ನನ್ನೊಂದು ಹರಕೆ ಮಾಡಿಸಿಕೊಳ್ಳುತ್ತಿರುವೆನಮ್ಮ. ಈ ನಿನ್ನ ಮಣ್ಣಿನ ಮಗ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನದಾತೆ ಅನಿಸಿಕೊಂಡ. ಈ ನನ್ನ ರೈತರ ಮಕ್ಕಳನ್ನು ಕತ್ತಲಿಂದ ಬೆಳಕಿನ ಕಡೆಗೆ, ಮರಳದಿಂದ ಅಮೃತವ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಕರೆದುಕೊಂಡೆಯಮ್ಮ. ಮಳಿ ಚಳಿ ಬಿಸಿಲನ್ನದೇ ಈ ಭೂದೇವಿಯ ಮಡಿನಲ್ಲಿ ಕಸ ಕಡ್ಡಿ ತೆಗೆದು ಸಣ್ಣದಾದ ಈ ರೈತ ಶ್ರೀಮಂತರ ಚಂಚಲ ಲಕ್ಷ್ಮಿಗೆ ಬಡ್ಡಿಗೆ ತುತ್ತಾಗಿ ತತ್ತರಿಸುತ್ತಿರುವನು. ಅದಷ್ಟಲ್ಲದೆ ಈ ಭೂದೇವಿ ಮಡಿನಲ್ಲಿ ಸಾಕಷ್ಟು ಬೆಳೆ ಬೆಳೆದು ತನ್ನ ಮಹಾಪುರವನ್ನೇ ಹರಿಸಿ ನಿಟ್ಟನೆ ರಾಶಿಯನ್ನು ಮನೆಯಲ್ಲಿ ಒಟ್ಟಿದರೂ ಕಳ್ಳ ಖದೀಮರ ವ್ಯಾಪಾರಸ್ಥರ ಕೈ ಚಳಕದಿಂದ ಚಪಲತೆಗೆ ದರವನ್ನು ಸಿಗಿರಿ ದರಿದ್ರವ. ಅಂದಾಗ ಈ ಬಂಧನದಿಂದ ನೀನೇ ಕಾಪಾಡುತ್ತಾಯಿ ನಿನ್ನ ರೈತನ ಮಗನನ್ನು. ಇದೇನು ಸ್ವಾಮಿ ನಿಮ್ಮ ಮಾತು? ಇಂದು ಈ ಲಕ್ಷ್ಮೀ ಮಾತೆಯ ಮೇಲೆ ಇಷ್ಟೊಂದು ಭಾರವಾಗಿ ಮಾತಾಡ್ತಾ ಇದ್ದೀರಲ್ಲ, ಯಾಕೆ? ಭಾರ ಹಾಕಿ ಮಾತಾಡಲೇಬೇಕಾಗಿದೆ ಶೀತಾ, ಭಾರ ಹಾಕಿ ಮಾತಾಡಲೇಬೇಕಾಗಿದೆ. ಮಳೆಗಾಲ ಹೋಗಿ 4 ವರ್ಷಗಳಾಯಿತು. ಹಣದುಬ್ಬರದ ಈ ಕಾಲದಲ್ಲಿ ರೈತರು ಸಾಲಕ್ಕೆ ಸಿಕ್ಕಿ ನರಳುತ್ತಿದ್ದಾರೆ. ಈ ಹಿಂದೆ ಯಾರಾದರೂ ಕಣೆ ತೆರೆದು ನೋಡಿದರೆ ನನ್ನ ರೈತರನ್ನು, ಒಂದು ಪಕ್ಷ ಸರ್ಕಾರ ಜನಗಳಿಗೆ ಕಡಿಮೆ ದರದಲ್ಲಿ ಅಕ್ಕಿ ಗೋಧಿ ಕೊಟ್ಟರೆ ಅದನ್ನು ಅಧಿಕಾರಿಗಳು ಬ್ಲ್ಯಾಕ್ ಮಾಡಿ ಇನ್ನಷ್ಟು ಬೋಗಸನ್ನು ತುಂಬಿಕೊಂಡು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡರು. ಅಂದಾಗ ಯಾರ ಆಸರೆ ನನ್ನ ರೈತನಿಗೆ? ಅಂದ್ರೇನ್ರಿ, ಸರ್ಕಾರದ ಕಣ್ಣಿಗೂ ಮಣ್ಣೆರಚಿದ್ದಾರ? ಅಷ್ಟೇ ಯಾಕೆ ಶೀತ, ಜನಗಳಿಗೆ ಕೂಳಿಲ್ಲದೆ ದನಕರುಗಳು ಕಟ್ಟಕರ ಕಾರ್ಖಾನೆ ಪಾಲಾದವು. ಇನ್ನುಳಿದ ದನಕರುಗಳಿಗೆ ಸರ್ಕಾರ ತಾಲೂಕಿಗೆ 4ರಂತೆ ಗೋಶಾಲೆ ತೆಗೆಯಿತು. ಅವು ಹೆಸರಿಗಷ್ಟೇ ಗೋಶಾಲೆ ಆದವು. ಗೋವುಗಳಿಗೆ ಮೇವಿಲ್ಲದೆ ಸಾಯಿಸಿ ಅದೇ ಮೇವನ್ನು ಎಲ್ಲ ಶ್ರೀಮಂತರು ಕೂಡಿಕೊಂಡು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಂಡರು. ಅಂತ ಲಾಲುವಂತ ಜನರಿದ್ದಾರೆ ಈ ಜಗದಲ್ಲಿ. ನೋಡಿ, ಅಂಥವರಿಗೆ ಇಂದಲ್ಲ ನಾಳೆ ಖಂಡಿತವಾಗ್ಲೂ ಶಿಕ್ಷೆ ಆ ದೇವರು ಕೊಟ್ಟೆ ಕೊಡುತ್ತಾನೆ ಸ್ವಾಮಿ. ಶಿಕ್ಷೆ? ಯಾರಿಗೆ ಶಿಕ್ಷೆ ಶೀತ, ಯಾರಿಗೆ ಶಿಕ್ಷೆ? ಬಡವರಿಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಬೇಕೆಂದು ಸತ್ಯದ ದಾರಿ ನಡೆಯುತ್ತಿರುವ ಅಸತ್ಯವಂತರ ಕತ್ತು ಕುಯ್ಯ ಬಂಡು ಜನರು ತುಂಬಿದ್ದಾರೆ ಈ ಜಗದಲ್ಲಿ. ಸರ್ಕಾರ ಬಡ ರೈತರಿಗೆ ಬಡ್ಡಿ ಮನ್ನಾ ಮಾಡಿ ಸುತ್ತಿ ಸಾಲ ಸರ್ಕಾರ ಕಟ್ಟಿತ್ತು. ಆ ಬಡ್ಡಿ ಲಾಭವು ನಮ್ಮ ಬಡವರಿಗೆ ದೊರೆಯುತ್ತದೆ. ಬಡ್ಡಿ ಮಾಡುವ ಬಕಾಸುರನಿಗೆ ದೊರೆಯಿತು. ಮರ್ಯಾದೆಗೆ ಹೆದರಿ ಬಡ್ಡಿ ತುಂಬಿದವರೇ ಈ ನನ್ನ ಬಡವರು, ಉಳಿದವರೆಲ್ಲ ಶ್ರೀಮಂತರೇ. ಅಂದಾಗ ಯಾರ ಆಸರೆಯಿಂದ ಬದುಕಬೇಕು ಈ ನನ್ನ ರೈತ? ಹೋಗಲಿ ಬಿಡಿ ಸ್ವಾಮಿ, ಆ ವಿಷಯ ನಮಗೇಕೆ ಬೇಕು? ಹೇಗಿದ್ರು ಆ ದೇವರು ಬಲವಾದ 2 ರೆಕ್ಕೆಯನ್ನ ಕೊಟ್ಟಿದ್ದಾನೆ. ಇದಕ್ಕೆಲ್ಲ ಆಸೆ ಪಡದೆ ಕಷ್ಟದಿಂದ ದುಡಿದು ನಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳೋಣ ಈ ಪ್ರಪಂಚದಲ್ಲಿ. ಆಶೆ ಮಾಡುವ ವಿಷಯನಲ್ಲ ಶೀತ, ಈ ಮಾತಿನಲ್ಲಿ ಜನರದು ತಿಳಿದುಕೊಳ್ಬೇಕಾದ ವಿಷಯವಿದೆ. ಈ ನನ್ನ ಎಲ್ಲ ರೈತರು ಒಟ್ಟಿಗೆ ಕೂಡಿ ರೊಟ್ಟೆ ಮುರಿದು ಜಗತ್ತಿಗೆ ಅನ್ನ ಹಾಕುತ್ತಿರುವಾಗ ಸರ್ಕಾರ ನೀಡಿದ ಆರೋಗ್ಯನ ಯಶಸ್ಸಿನ ಕಾರ್ಡು ನಮ್ಮ ರೈತರಿಗೆ ಲಾಭ ಆಗಬೇಕು, ವಿನಃ ಕಳ್ಳ ಖದೀಮರಿಗೆ ಅಲ್ಲ. ಅಂತ ಕಳ್ಳ ಖದೀಮರನ್ನು ಸರ್ಕಾರ ಹುಡುಕಿಕೊಂಡು ಹೋಗಿ ಶಿಕ್ಷೆ ಕೊಡುತ್ತದೆ. ಇದು ರೈತರ ಸರ್ಕಾರ ಅನ್ನುತ್ತಾ ಹೋದರೆ ರೈತನಿಗೆ ಸ್ವತಂತ್ರ ಎಲ್ಲಿದೆ? ದುಡ್ಡೇ ದೊಡ್ಡಪ್ಪ ಎನ್ನುವ ಕಾಲವನ್ನು ತಿರುಗಿ ಹಾಕಿ ರೈತನೇ ರಾಷ್ಟ್ರ ಸಂಪತ್ತೆಂದು ಈ ಸಮಾಜ ಕೂಡಿ ಹಾಡಿ ಹೊಗಳಿದರೆ ಅವಾಗ ಇಡೀ ಜಗತ್ತನ್ನೇ ಬೆಳಗುವುದು ರೈತ ಹಚ್ಚಿದ ದೀಪದಿಂದ. ನಿಜರಿ ನಿಮ್ಮ ಮಾತು. ಮೋಸ ವಂಚನೆ ಎಲ್ಲ ಮರೆಯಾಗಿ ರೈತ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಕ್ಕಿದ್ದರೆ ಇಷ್ಟೊತ್ತಿಗಾಗಲೇ ರೈತ ದೊರೆಯಾಗುವುದರಲ್ಲಿ ಯಾವ ಸಂದೇಹವೂ ಇರ್ತಾ ಇರಲಿಲ್ಲ ರೀ. ಹೋಗ್ಲಿ ಬಿಡಿ ಸ್ವಾಮಿ, ಮನೆಯಲ್ಲಿ ಮುತ್ತೈದರೆಲ್ಲ ಪ್ರಸಾದ ಸ್ವೀಕರಿಸಿದ್ದಾರಂತ ಕಾಣುತ್ತೆ. ನಡೆಯಿರಿ, ನೀವು ಪ್ರಸಾದ ಸ್ವೀಕರಿಸಿದಂತೆ. ನಿಲ್ಲೇವೋ ನನ್ನ ಚಿನ್ನ, ಲಕ್ಷ್ಮೀ ಉಲ್ಲಾಸದಲ್ಲಿ ಹಾಗೆ ಮೆಲ್ಲನೆ ಹೋಗುತ್ತಿರುವೆಯಲ್ಲ, ಇದೇ ಒಂದು ಸಂತೋಷ ಸಮಯದ ನನ್ನ ನಲ್ಲೊಂದಿಗೆ ಒಂದು ಪ್ರೇಮಗೀತೆ ಹಾಡಲು ಬಾ. ಇದೇನು ಸ್ವಾಮಿ, ಯಾವಾಗ್ಲೂ ನಿಮಗೆ ಹಾಡಿನ ಚಿಂತೆ ಇರಲ್ವೇ ಮತ್ತ?